ಸ್ಟೂಡೆಂಟ್ ಇರೋದು, ಯೂನಿವರ್ಸಿಟಿ ಇರುವ ಏರಿಯಾ ಇದು. ನಾಳೆ ಏನಾದರೆ ಒಂದು ಪ್ರಾಬ್ಲಮ್ ಬಂದರೆ ಯಾರಿಗೆ ಇದು ಬರೋದು? ನಮ್ಮ ಶಾಸಕರು ಕೂಡ ಇದನ್ನು ಸ್ವಲ್ಪ ಮುಂದೆ ಬಂದು ಇದನ್ನು ಕ್ಲಿಯರೆನ್ಸ್ ಮಾಡಿಕೊಡ್ಬೇಕಾದ್ರೆ. ರ್ಯಾಪಿಡೋ ಹಾಗೂ ನಮ್ಮ ಯಾತ್ರಿ ಆಪ್ ಆಧಾರಿತ ಆಟೋ ಸೇವೆಗಳಿಗೆ ವಿರೋಧ ವ್ಯಕ್ತಪಡಿಸಿದ ಮಣಿಪಾಲದಲ್ಲಿ ಆಟೋ ಚಾಲಕರು ವ್ಯಾಪಕ ಪ್ರತಿಭಟನೆ ನಡೆಸಿದರು. ಮಣಿಪಾಲ ಠಾಣೆ ಮುಂಭಾಗದಲ್ಲಿ ಆಟೋ ಚಾಲಕರು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಜಿಲ್ಲಾಧಿಕಾರಿ ಹಾಗೂ ಆರ್ಟಿಒ ಕಚೇರಿಗಳ ಮುಂಭಾಗದಲ್ಲೂ ಪ್ರತಿಭಟನೆ ನಡೆಯಿತು. ಮಣಿಪಾಲ ನಗರ ವ್ಯಾಪ್ತಿಯ 400ಕ್ಕೂ ಹೆಚ್ಚು ಆಟೋ ಚಾಲಕರು ಬಾಡಿಗೆ ಸೇವೆಯನ್ನು ಸ್ಥಗಿತಗೊಳಿಸಿ ಏಕಾಏಕಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, ಶಾಸಕರು, ಆರ್ಟಿಒ ಹಾಗೂ ಯೂನಿಯನ್ಗಳ ಸಭೆಗಳು ಹಲವು ಬಾರಿ ನಡೆದರೂ ಸಮಸ್ಯೆಗೆ ಪರಿಹಾರ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಮಣಿಪಾಲ ಆಟೋ ಯೂನಿಯನ್ಗಳು ಆಪ್ ಮೂಲಕ ಬುಕ್ಕಿಂಗ್ಗೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮಾಲಕರ ಸಂಘ ಮಣಿಪಾಲ ಏನೆಂದರೆ ನಮಗೆ ಇದು ಯಾಪಿದ್ದು ಬಗ್ಗೆದು ಭಾರಿ ತೊಂದರೆ ಆಗ್ತಾ ಉಂಟು, ಪ್ರಾಬ್ಲಮ್ ಆಗ್ತಾ ಉಂಟು. ನಾವು ಇಲ್ಲಿ ಆಟೋ ಚಾಲಕರ ಮಾಲಕರ ನಾವು ಈ ಸ್ಟೂಡೆಂಟ್ನವರು ನಂಬಿ ಇರುವವರು ಒಂದು 900 ಜನ. ನಾವು ಈಗಲ್ಲ, ಒಂದು 35-40 ವರ್ಷದಿಂದ ಇಲ್ಲಿ ದುಡಿಮೆ ತೆಗೆದು ಅವರ ಹಣದಲ್ಲಿ ಜೀವನ ತೆಗಿತಾ ಇದ್ದೇವೆ. ನಾವು ಈ ಆ್ಯಪ್ ಬಂದು ಇವರು ಯಾರ ಆ್ಯಪ್ ಒಂದು ಹಾಕಿ ಇಲ್ಲಿ ಎಲ್ಲೆಲ್ಲಿ ಅವರು ಬಂದು ಈ ಸ್ಟೂಡೆಂಟ್ನವರು ನೋರ್ತ್ ಸ್ಟೂಡೆಂಟ್ ಇರೋದು, ಯೂನಿವರ್ಸಿಟಿ ಇರುವ ಏರಿಯಾ ಇದು. ನಾಳೆ ಏನಾದರೆ ಒಂದು ಪ್ರಾಬ್ಲಮ್ ಬಂದರೆ ಯಾರಿಗೆ ಇದು ಬರೋದು? ಮಣಿಪಾಲ ಆಟೋ ಚಾಲಕರ ಮಾಲಕರಿಗೆ ಬರೋದು. ಅದಕ್ಕೆ ಯಾರಾದರೆ ಇದು ಜವಾಬ್ದಾರಿ ಇದ್ದರೆ ಅದು ಮಾಡಿ. ಮತ್ತು ನಾಳೆ ಅವರು ಬರಲಿ ಇವರು ಬರಲಿ ಅದೇನು ನಮ್ಮ ಹತ್ರ ಇಲ್ಲ. ನಮ್ಮದೆಂತ ಪೊಸಿಷನ್ ಅಂದರೆ ನಮ್ಮದು ಯೂನಿಯನ್ ಇದ್ದು 3 ಪಂಚಾಯಿತಿಯದು ಮಾತ್ರ, ಎರ್ಗಾ, ಶಿವಲ್ಲಿ, 80 ಬಡಗಬೆಟ್ಟು. ಈ 3 ಜನ ಅಲ್ಲಿ ಹುಟ್ಟಿ ಬೆಳೆಯಬೇಕು. ಅಲ್ಲಿ ಶಾಲೆಗೆ ಹೋದವರದ್ದು ಮಾತ್ರ ನಾವು ಮೆಂಬರ್ಶಿಪ್ ತೆಗೆಯುವುದು. ಅದು ತೆಗೆಯುವುದು ವರ್ಷಕ್ಕೆ 2 ಜನ ಮಾತ್ರ. ಈ ಆ್ಯಪ್ ಬಂದು ಅದು ಬಂದು ಇದು ಬಂದು ನಾಳೆ ಎಲ್ಲಾದರೆ ಸ್ಟೂಡೆಂಟ್ನವರಿಗೆ ಪ್ರಾಬ್ಲಮ್ ಆದರೆ ನಾಳೆ ಇದಕ್ಕೆ ಹೊಣೆ ಯಾರು? ಅದು ಹೇಳಿ. ಹೌದು, ಇದು ವರ್ಷಕ್ಕೆ ಬೇರೆ ಕಡೆಯವರು ಇದೀಗ ಕುಂದಾಪುರ, ಬ್ರಹ್ಮವರ, ಬಾರ್ಕೂರು, ಕಾಪು, ಕಟ್ಪಾಡಿ, ಕಾರ್ಕಳ ಎಲ್ಲವರು ಸಹ ಬರ್ತಾರೆ. ಬಂದ ಮೇಲೆ ಇಲ್ಲಿ ಯೂನಿವರ್ಸಿಟಿ ಏರಿಯಾ ಇಲ್ಲಿ ಇರುವ ಏರಿಯಾ ಸರ್. ನಾಳೆ ಈ 2 ಗಂಟೆ 3 ಗಂಟೆಗೆ ಸ್ಟೂಡೆಂಟ್ನವರು ಎಲ್ದು ಬರ್ತಾರೆ. ಅವರನ್ನು ಪಿಕಪ್ ಮಾಡಿ ಹೋಗಿ ಏನಾದರೆ ಪ್ರಾಬ್ಲಮ್ ಆದರೆ ಯಾರು ಇದಕ್ಕೆ ಹೊಣೆ? ಅದು ನೀವು ಹೇಳಿ. ನಾಳೆ ಇಂಥ ಈ ಆ್ಯಪ್ ಬಗ್ಗೆ ನಾವು ಇರೋದೇವೆ. ಸರ್ ನಮಸ್ಕಾರ. ನಾನು ರಿಕ್ಷಾ ಚಾಲಕರ ಮಾಲಕರ ಸಂಘಟನೆ ಕೋರ್ಟ್ ಬ್ಯಾಕ್ ರೋಡ್ ರಿಜಿಸ್ಟರ್ಡ್ ಉಡುಪಿ ಇಲ್ಲಿಯ ಸಂಘಟನೆಯ ಗೌರವಾಧ್ಯಕ್ಷನಾಗಿದ್ದೇನೆ. ಚಾಲಕರು ರ್ಯಾಪಿಡೋ ಬಗ್ಗೆ ಇಲ್ಲಿ ರೈಡ್ ಮಾಡ್ತಾ ಇರುವಾಗ ಮಣಿಪಾಲದ ಚಾಲಕರು ಅದನ್ನು ತಡೆದು ಸ್ಟೇಷನ್ಗೆ ಬಂದು ಅದರ ಬಗ್ಗೆ ದೂರನ್ನು ನೀಡಿದ್ದಾರೆ. ಹಾಗೆ ಇವತ್ತು ಸಾರಿಗೆ ಅಧಿಕಾರಿಗಳ ಬಳಿ ಬಂದು ಮತ್ತು ಮಾನ್ಯ ಎಸ್ ಪಿ ಸಾಹೇಬರು ಕೂಡ ಇದ್ದರು. ಅದನ್ನೇನೋ ಕ್ಲಿಯರೆನ್ಸ್ ಮಾಡಿ ರ್ಯಾಪಿಡೋ ಸ್ಟ್ಯಾಂಡ್ನ ಎದುರುಗಡೆ ಹಾಕಲಿಕ್ಕಿಲ್ಲ, ಬೇರೆ ಕಡೆ ನೀವು ಮಾಡ್ಬೋದಂತ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಇನ್ನೊಂದು ವಿಷಯ ಏನಂದರೆ, ನಮಗೆ ನಿಜವಾಗಿ 7 ಕಿಲೋಮೀಟರ್ ವ್ಯಾಪ್ತಿ ಸಾರಿಗೆ ಇಲಾಖೆಯ ಸುತ್ತೋಲೆಯಲ್ಲಿ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದುಡಿಬೋದಂತ, ನಗರ ಪರವಾಗಿ ದುಡಿಬೋದಂತ ಆದೇಶ ಇದೆ. ಇದನ್ನು ನಾವು ಇದು ತುಂಬ ಪ್ರಾಬ್ಲಮ್ಸ್ 5 ವರ್ಷಗಳ ಹಿಂದೆ ತುಂಬ ಪ್ರಾಬ್ಲಮ್ಸ್ ಇರುವಾಗ ನಾವು ಖುದ್ದಾಗಿ ಸಂಘಟನೆಯವರೇ ಮಾನ್ಯ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಲ್ಲಿಂದ ಆರ್ಡರ್ ತಂದಿದ್ದೇವೆ. ಅಲ್ಲಿಂದ ಆರ್ಡರ್ ತಂದು ಪ್ರತಿಯೊಂದು ನಮ್ಮ ಚಾಲಕರ ಇದರಲ್ಲಿ ಪರ್ಮಿಟ್ನಲ್ಲಿ ವಲಯ ಒಂದು ಸೀಲ್ ಹೊಡೆದು ಪ್ರತಿಯೊಂದು ವಲಯ ಒಂದು ಹಾಕಬೇಕು. ಮತ್ತು ನಗರ ಪರವಾನಗಿ ಚಾಲಕರು 7 ಕಿಲೋಮೀಟರ್ ವ್ಯಾಪ್ತಿ ಮಣಿಪಾಲ, ಉಡುಪಿ, ಇದು ಯಾವುದು ಶರವಣ ಬರ್ತದೆ ಅಲ್ಲಿ ಎಲ್ಲಿಯೂ ಹೌದು ಎಲ್ಲಿಯೂ ದುಡಿಬೋದಂತ ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಈಗ 7-5 ವರ್ಷದಿಂದ ಯಾವ ಕೆಲಸವನ್ನು ಇದು ಇಲಾಖೆಯಿಂದ ಮಾಡಿಕೊಡಲಿಲ್ಲ. ಸುಮ್ಮನೆ ಇದು ಮಧ್ಯದಲ್ಲಿ ರಾಜಕೀಯ ಅದು ಇದೆಲ್ಲ ಬಂದಿದೆ. ಇದರಲ್ಲಿ ಎಂತಾಗ್ತದೆ, ಕಚ್ಚಾಡೋದು ಚಾಲಕರು ಮಾತ್ರ, ಈ ಇಲಾಖೆಯವರು ಮುಂದೆ ಬಿಡೋದು. ಸ್ವಲ್ಪ ನಮ್ಮ ಶಾಸಕರು ಕೂಡ ಇದನ್ನು ಸ್ವಲ್ಪ ಮುಂದೆ ಬಂದು ಇದನ್ನು ಕ್ಲಿಯರೆನ್ಸ್ ಮಾಡಿಕೊಡ್ಬೇಕಾದ್ರೆ. ಮುಂದೆ ಈ ಹಿಂದೆ ಕೂಡ ಇದೇ ರೀತಿ ನಡೀತಾ ಉಂಟು ಒಂದು 5 ವರ್ಷದಿಂದ. ಅವರು ಕೂಡ ಮುಂದೆ ಬಂದು ದಯವಿಟ್ಟು ನಾವು ಸಂಘಟನೆಯವರು ಪ್ರಾರ್ಥನೆ ಮಾಡೋದೇನೆಂದರೆ ಅವರು ಕೂಡ ಮುಂದೆ ಬಂದು ಇದನ್ನೊಂದು ಕ್ಲಿಯರೆನ್ಸ್ ಮಾಡಿಕೊಡಲಿ. ತುಂಬ ಇದು ನಮಗೆ ಪ್ರಾಬ್ಲಮ್ ಆಗ್ತಾ ಉಂಟು. ಮೊನ್ನೆ ಕೂಡ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಇದರ ಬಗ್ಗೆ ನಮ್ಮ ಅಳಲನ್ನು ನಾವು ಅವತ್ತು ತೋಡಿಕೊಂಡಿದ್ದೇವೆ. 20ನೇ ತಾರೀಕಿನ ಒಳಗೆ ಒಂದು ಶಾಸಕರು, ಮಾನ್ಯ SP ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ಕ್ಲಿಯರ್ ಮಾಡಿಕೊಡಿ. ರ್ಯಾಪಿಡೋ ಬ್ಯಾನ್ ಮಾಡೋದಲ್ಲ, ನಮಗೆ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ದುಡಿಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ ಆರ್ಡರ್ ಇದೆ ಅಲ್ಲ,
ಮತ್ತು ಮೊನ್ನೆ SP ಸಾಹೇಬರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ, ಉಡುಪಿ ನಿಲ್ದಾಣಗಳಲ್ಲಿ ಅವರವರ ನಿಲ್ದಾಣಗಳಲ್ಲಿ ದುಡಿಯುವುದು, ಬೇರೆ ಇತರ ಚಾಲಕರು ಅಲ್ಲಿ ದುಡಿಲಿಕ್ಕೆ ಹೋಗಲಿಕ್ಕಿಲ್ಲ ಅಂತ. ಅದನ್ನು ನಾವು ಧಿಕ್ಕಾರ ಮಾಡ್ತೇವೆ. ಯಾಕಂದರೆ ನಾವು ನಮಗೆ ಪರ್ಮಿಟ್ ಇದೆ, ಪರ್ಮಿಷನ್ ಕೊಟ್ಟಿದ್ದಾರೆ, ಲೋನ್ ಮಾಡಿದ್ದೇವೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಇರುವಾಗ ನಾವು ಬಾಡಿಗೆ ಇಲ್ಲದವರು ಬೇರೆ ಸ್ಟ್ಯಾಂಡಿಗೆ ಹೋಗಲೇಬೇಕಾಗ್ತದೆ. ಆದ್ದರಿಂದ ಉಡುಪಿಯಲ್ಲಿ ಕಾನೂನು ಮಾಡುವುದಾದರೆ ಎಲ್ಲ ನಿಲ್ದಾಣಗಳಲ್ಲಿ ಎಷ್ಟು ಅವರು ನಿರ್ದೇಶಿಸಿದ ಎಷ್ಟು ನಿಲ್ದಾಣಗಳಿದೆ ಅದು ಎಲ್ಲ ನಿಲ್ದಾಣಗಳು ದುಡಿಯುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ನನ್ನ ಹೆಸರು ವಿಠ್ಠಲ್ ಜಾತ್ಕರ್.